ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಪ್ರತಿದಿನ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀರ, ಬೈಕ್, ಕಾರ್ ಅಥವಾ ಯಾವುದೇ ಓನ್ ವೆಹಿಕಲ್ನ ಓಡಿಸ್ತಿರ್ತೀರ. ಆದರೆ ಒಂದು ಸೆಕೆಂಡ್ ಯೋಚನೆ ಮಾಡಿದ್ದೀರಾ, ನೀವು ಓಡಾಡೋ ರಸ್ತೆ ಎಷ್ಟು ಖರ್ಚಲ್ಲಿ ನಿರ್ಮಾಣ ಆಗಿರುತ್ತೆ? ಯಾಕಂದರೆ ಉತ್ತಮ ರಸ್ತೆ ಇದ್ದರೆ ಮಾತ್ರ ನಮ್ಮ ಪ್ರಯಾಣ ಸುಗಮ ಆಗಿರುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ವಾಹನಗಳು ಕೂಡ ಹೆಚ್ಚು ಬಾಳಿಕೆ ಬರುತ್ತೆ. ಆದರೆ ವಿಪರ್ಯಾಸ ಏನಂದರೆ, ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಷ್ಟು ವಾಹನ ಇದಾವೋ ಅದಕ್ಕಿಂತ 10 ಪಟ್ಟು ಗುಂಡಿಗಳಿವೆ. ಆದರೂ ಆ ಗುಂಡಿ ಬೀಳೋ ರಸ್ತೆಗಳನ್ನು ನಿರ್ಮಾಣ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ? 10 ಲಕ್ಷನ ಅಥವಾ ಕೋಟಿನ? ಇವತ್ತು ಈ ವಿಡಿಯೋ ಮುಗಿಯೋದ್ರಲ್ಲಿ ಒಂದು ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇರೋ ಕಥೆಗಳು, ಹಾಗೆ ಅನುಸರಿಸಬೇಕಾದ ಮಾರ್ಗ, ಹಾಗೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಖರ್ಚಾಗುವ ಒಟ್ಟು ಹಣ ಎಷ್ಟಿರಬಹುದು ಅಂದಾಜು ಮಾಡೋಣ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ರಸ್ತೆ ಅಂದರೆ ಮಣ್ಣು ಹಾಕೋದು, ಜಲ್ಲಿ ಹಾಕೋದು, ಹಾಗೆ ಡಾಂಬರನ್ನು ಹಾಕೋದು, ಇಷ್ಟೇ ಕೆಲಸ ಮುಗೀತು. ಆದರೆ ನಿಜವಾದ ಕೆಲಸ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಹೇಗಂದರೆ, ಮೊದಲು ಭೂಮಿಯನ್ನು ಖರೀದಿ ಮಾಡಬೇಕು. ಮೊದಲು ಸರ್ಕಾರ ಅಥವಾ ಖಾಸಗಿ ಕಂಪನಿಗಳು ರಸ್ತೆ ಮಾಡೋ ಭೂಮಿಯನ್ನು ಕೊಂಡ್ಕೋಬೇಕಾಗುತ್ತೆ. ಇವೆಲ್ಲ ಪೂರ್ವ ನಿಯೋಜಿತ ಅಥವಾ ನಿಗದಿತ ರೂಟನ್ನು ಹೊಂದಿರ್ತವೆ. ಇದೇ ಕೆಲವೊಂದು ಸಲ ಅಥವಾ ಈ ಯೋಜನೆಗಳಲ್ಲಿ ಅತ್ಯಂತ ದುಬಾರಿಯಾದಂಥ ಸ್ಟೇಜ್ ಆಗಿರುತ್ತೆ. ಕೆಲವು ಸಿಟಿಗಳಲ್ಲಿ 1 ಕಿಲೋಮೀಟರ್ ರಸ್ತೆಗಿಂತ ಆ ಕೊಂಡುಕೊಳ್ಳುವ ಭೂಮಿಯ ಬೆಲೆಯೇ ಹೆಚ್ಚಾಗಿರುತ್ತೆ. ಹಾಗೋ ಹೀಗೋ ಚೌಕಾಸಿ ಮಾಡಿ, ಲಾಬಿ ಮಾಡಿ ಭೂಮಿಯನ್ನು ಕೊಂಡುಕೊಂಡ್ರು ಕೂಡ ನೆಕ್ಸ್ಟ್ ಇರುತ್ತೆ ಮಣ್ಣಿನ ಪರೀಕ್ಷೆ. ಭೂಮಿ ಸಿಕ್ಕ ನೆಕ್ಸ್ಟ್ ಡೇನೇ ರಸ್ತೆ ಮಾಡೋದಿಲ್ಲ. ಯಾಕಂದರೆ ಇಂಜಿನಿಯರ್ಸ್ ಬರಬೇಕು, ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಆ ಮಣ್ಣು ಭಾರವಾದ ಟ್ರಕ್ಕನ್ನು ತಡ್ಕೋಬೇಕು, ಹಾಗೆ ವರ್ಷಗಳ ಕಾಲ ಜರುಗದೆ ಗಟ್ಟಿಯಾಗಿ ಇರಬೇಕಾಗಿರುತ್ತೆ. ಇದೆಲ್ಲ ಆದ ಮೇಲೆ ರಸ್ತೆ ನಿರ್ಮಾಣ ಕಾರ್ಯ ಶುರು ಆಗೋದು. ಇನ್ನು ನಾವು ಮನೆ ಕಟ್ಟಬೇಕಾದ್ರೆ ಅಡಿಪಾಯನ ಗಟ್ಟಿ ಹಾಕಬೇಕಾಗುತ್ತೆ. ಯಾಕಂದರೆ ಅಡಿಪಾಯ ಗಟ್ಟಿ ಇದ್ದಷ್ಟು ಮನೆ ಬಾಳಿಕೆ ಬರುತ್ತೆ. ಹಾಗೆ ರಸ್ತೆಯು ಕೂಡ, ರಸ್ತೆ ಮಾಡೋ ಭೂಮಿ ಕೂಡ ಸಮತಟ್ಟಾಗಿರ್ಬೇಕಾಗುತ್ತೆ. ಅದರ ಮೇಲೆ ಹಲವಾರು ಲೇಯರ್ಗಳ ಜಲ್ಲಿ, ಮಣ್ಣು ಮತ್ತು ಕಲ್ಲುಗಳನ್ನ ಹಾಕ್ತಾ ಹೋಗ್ತಾರೆ. ಕೊನೆಯ ಸ್ಟೇಜ್ ಅಥವಾ ಕೊನೆಯ ಲೇಯರ್ ಬಂದ್ಬಿಟ್ಟು ಡಾಂಬರ್ ಅಥವಾ ಕಾಂಕ್ರೀಟ್ ಆಗಿರುತ್ತೆ. ಆದರೆ ಇನ್ನೂ ಮುಗ್ದಿಲ್ಲ ಇದು ರಸ್ತೆ ಮಾಡೋದು. ಯಾಕಂದರೆ ಡ್ರೈನೇಜ್, ರಸ್ತೆಗಳನ್ನ ಗುರುತು ಮಾಡೋದು, ಹಾಗೆ ಸುರಕ್ಷೆಗೆ ಬೇಕಾದ ಬ್ಯಾರಿಯರ್ಗಳು, ಲೈಟ್ಗಳು, ಹಾಗೆ ಮಧ್ಯದ ಡಿವೈಡರ್, ಕೆಲವು ಕಡೆ ಸೇತುವೆಗಳು ಬರ್ತವೆ, ಹಾಗೆ ಫ್ಲೈಓವರ್ ಕೂಡ ಬರ್ತವೆ. ಇವೆಲ್ಲ ಸೇರಿ ವೆಚ್ಚವನ್ನು ಇನ್ನಷ್ಟು ಜಾಸ್ತಿ ಮಾಡ್ತವೆ. ಹಾಗಿದ್ರೆ 1 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗೋಕ್ಕೆ ಎಷ್ಟು ಖರ್ಚಾಗುತ್ತೆ? ಇದೇ ನಮ್ಮೆಲ್ಲರ ಮುಖ್ಯ ಪ್ರಶ್ನೆ. 1 ಕಿಲೋಮೀಟರ್ ಮಾಡೋಕ್ಕೆ ಗ್ರಾಮೀಣ ಭಾಗದಲ್ಲಿ ಸುಮಾರು 40ರಿಂದ 1 ಕೋಟಿವರೆಗೂ ಖರ್ಚಾಗಬಹುದು. ಇನ್ನು 2 ಲೇನ್ ರಾಷ್ಟ್ರೀಯ ಹೆದ್ದಾರಿ ಮಾಡೋಕ್ಕೆ 8ರಿಂದ 15 ಕೋಟಿ ಖರ್ಚಾಗ್ಬೋದು. ಹಾಗೆ 4 ಲೇನ್ಗಳ ಹೆದ್ದಾರಿಗಳು ಅಂದರೆ ಚತುಷ್ಪಥ ಸುಮಾರು 15ರಿಂದ 30 ಕೋಟಿ ಖರ್ಚಾಗುತ್ತೆ. ಹಾಗಿದ್ರೆ 30 ಕೋಟಿನೇ ಲಾಸ್ಟಾ? ಇಲ್ಲ, ಎಕ್ಸ್ಪ್ರೆಸ್ ವೇಗಳು ಇದಕ್ಕಿಂತ ದುಬಾರಿ ಇರ್ತವೆ. ಯಾಕಂದರೆ ದೊಡ್ಡದಾದ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಇದರಿಂದ ಅಲ್ಲಿ 30ರಿಂದ 60 ಕೋಟಿವರೆಗೂ ಹೋಗಬಹುದು. ಇನ್ನು ಕೆಲವು ಸ್ಕೀಮ್ಗಳಲ್ಲಿ ಭೂ ಸ್ವಾಧೀನ ಮತ್ತು ದೊಡ್ಡ ಸೇತುವೆಗಳು, ಹಾಗೆ ಬ್ರಿಡ್ಜ್ಗಳು ಕೂಡ ಕಟ್ಟೋದ್ರಿಂದ ಇದರ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ಬಾರಿ ನೀವು ರಸ್ತೆಯಲ್ಲಿ ಹೋಗುವಾಗ ಅದು ಕೇವಲ ಒಂದು ಕಪ್ಪು ಡಾಂಬರ್ ರಸ್ತೆ ಅಲ್ಲ, ಅದರ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇರುತ್ತೆ. ಹಾಗೆ ತಿಂಗಳುಗಟ್ಟಲ ಯೋಜನೆ, ಹಾಗೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಇರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.